ನಲ್ಲಿ ನನ್ನ ಎಸ್ ಎನ್ ನಾರಾಯಣ ಸ್ವಾಮಿ ಇದ್ದಾರೆ, ಶ್ರೀನಿವಾಸ್ ಗೌಡ್ರು ಇದ್ದಾರೆ, ಅನಿಲ್ ಅನ್ನೋರು ಇದ್ದಾರೆ, ಆಮೇಲೆ ನಮ್ಮ ವಿ ಮುನಿಯಪ್ಪನವ್ರು ಇದ್ದಾರೆ, ಆಮೇಲೆ ನಮ್ಮ ಚಿಂತಾಮಣಿ ಸುಧಾಕರ್ ಇದ್ದಾರೆ, ಮಾಲೂರು ಮಂಜುನಾಥ್ ಗೌಡ್ರು ಇದ್ದಾರೆ, ಶಿಡ್ಲಘಟ್ಟ ರಾಜಣ್ಣ ನಮ್ಮ ಜೊತೆಗವ್ರೆ, ರಮೇಶ್ ಕುಮಾರ್ ಅವರು ಇದ್ದಾರೆ, KGF ಶ್ರೀನಿವಾಸ್ ಅವರು ಇದ್ದಾರೆ, ಮುಖ್ಯವಾಗಿ ನಮ್ಮ ಮೈನಾರಿಟಿ ಲೀಡರ್ ನಜೀರ್ ಅಹಮದ್ ಸಾಹೇಬರು ನಮ್ಮ ಜೊತೆಯಲ್ಲಿದ್ದಾರೆ. ಇವರೆಲ್ಲರೂ ನಮ್ಮ ಜೊತೆಯಲ್ಲಿದ್ದಾರೆ. ಚಂದ್ರಾರೆಡ್ಡಿನೂ ನಮಗೆ ಮಾಡ್ತಾರೆ. ಚಂದ್ರಾರೆಡ್ಡಿನೂ ನಾವು ಹೇಳಿದವ್ರು ಮತ್ತೆ ಡಿಸ್ಟ್ರಿಕ್ಟ್ ಕಾಂಗ್ರೆಸ್ ಪ್ರೆಸಿಡೆಂಟ್ ವಿಧಿ ಇಲ್ಲ, ಅಲ್ಲಿರ್ಬೇಕಾಗಿದೆ ಅಷ್ಟೇ ಅವರಿಗೆ. ಮಂಜು ಅವರು ಹೇಳಿರೋದು ಸ್ಟೇಟ್ಮೆಂಟ್ ತಪ್ಪು. ನಾವು ಕಾಂಗ್ರೆಸ್ ಪಕ್ಷದಲ್ಲಿದ್ದೀವಿ, ನಾವು ಕಾಂಗ್ರೆಸ್ಗೆ ದುಡಿಯೋದು. ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾಗಿ KH ಮುನಿಯಪ್ಪ ಅವ್ರನ್ನ ಗೆಲ್ಲಿಸೋದು ನಮ್ಮ ಕರ್ತವ್ಯ. ಮಂಜು ಅವರು ಒಂದು ಗೋಮಾವಾದಿ ಪಕ್ಷಕ್ಕೆ ಹೋಗಿರೋದು, ಅವ್ರು ಮಾಡಿರೋ ಇದು ಸ್ಟೇಟ್ಮೆಂಟ್ ಏನು ಕೊಟ್ಟಿದ್ದಾರೆ, ಅವರು ಮತ್ತು BJPಗೆ ಸಪೋರ್ಟ್ ಮಾಡ್ತಾ ಇರೋದು ತಪ್ಪಂದು ಹೇಳ್ತಾ ಇದ್ದೀನಿ. ಯಾಕಂದರೆ ಒಂದು ಮಂಜು ಅವರು ಒಂದು ಒಳ್ಳೆ ವ್ಯಕ್ತಿ, ಜನ ಸೇವೆ ಮಾಡ್ತಾ ಇದ್ದಾರೆ. ಆದರೆ ಇವತ್ತೊಂದು ಕೋಮುವಾದಿ ಪಕ್ಷಕ್ಕೆ ಸಪೋರ್ಟ್ ಮಾಡೋದು ಎಷ್ಟು ಸರಿ ಅಂತ ನಾನು ಅವರಿಗೆ ಪ್ರಶ್ನೆ ಕೇಳಬೇಕಾಗುತ್ತೆ. ಅವರು ಒಂದು ಜಾತ್ಯತೀತ ಪಕ್ಷವಾದ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ಕೊಟ್ಟರೆ ಅವ್ರು ಚೆನ್ನಾಗಿರುತ್ತೆ. ಅವ್ರು ಬಂದು ತಿರ್ಗಾ ವಾಪಸ್ ಬಂದು ಕಾಂಗ್ರೆಸ್ ಮಾಡ್ಬೇಕಂದ್ಬಿಟ್ಟು ನಾನು ಮನವಿ ಮಾಡ್ತೀನಿ. ಬಂಗಾರಪೇಟೆ MLA ಮತ್ತೆ ಅವ್ರ ಬಗ್ಗೆನೂ ಹೇಳಿದ್ದಾರೆ. ಅವರು ಯಾರು ಬಂಗಾರಪೇಟೆ MLA ಕಾಂಗ್ರೆಸ್ಗೆ ಮಾಡ್ತಾರೆ, ಅವ್ರು ಯಾರ್ಯಾರು ಹೆಸರು ಹೇಳಿದ್ದಾರೆ ಎಲ್ಲರೂ ಕಾಂಗ್ರೆಸ್ಗೆ ಮಾಡ್ತಾರೆ. ಲಾಸ್ಟಲ್ಲಿ ನೋಡ್ತಾ ಇರಿ.